ಅವರಾಗಲಿ ಯಾವುದೇ ಇನ್ಯಾರಿಗೋ ಟಾಂಗ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬರೆಸಿರೋದು ಅಲ್ವಂತೆ ಅದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. ಲೈಫಲ್ಲಿ ನಾವೇನು ಕೆಲಸ ಮಾಡ್ತೀವಿ, ಎಷ್ಟು ದುಡಿತೀವಿ, ಎಷ್ಟು ಜನ ಸಾಕ್ತಾ ಇದ್ದೀವಿ, ಹೆಂಗೆ ಬದುಕ್ತಾ ಇದ್ದೀವಿ, ಇದನ್ನೆಲ್ಲ ನೋಡೋದ್ಬಿಟ್ಟು ಕೆಲವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ದಿರೋ ಥರ ಬಾಸಿಸಮ್ಮು ಅದು ಇದು ಅಂತ ಮಾಡಿಕೊಂಡು ಯಾರೋ ಒಬ್ಬರು ಕೇಕ್ ಮೇಲೆ ಏನೋ ಬರೆದಿರೋದನ್ನು ಇಟ್ಕೊಂಡ್ಬಿಟ್ಟು ಯಾರಿಗೋ ಟಾಂಗ್ ಕೊಟ್ಬಿಟ್ರು, ಇವ್ರಿಗೆ ಟಾಂಗ್ ಕೊಟ್ಟರು. ಅಲ್ಲ ಒಂದು ಗಾದೆ, ನಾನು ಯಾರಿಗೂ ಹೇಳ್ತಿಲ್ಲ, ಇದನ್ನು ತಪ್ಪು ತಿಳ್ಕೊಬಿಡಿ. ಒಂದು ಗಾದೆ ಮಾತು ಹೇಳೋದು, ಕುಂಬಳಕಾಯಿ ಕಳ್ಳ ಅಂದರೆ ಎಗಲೆ ಹಾಕ್ಬಿಟ್ಟು ನೋಡ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸಿಂಪಲಾಗಿ ಹೇಳ್ಬಿಡ್ತೀನಿ, ಓಕೆನಾ. ಮ್ಯಾಕ್ಸ್ ಅನ್ನೋ ಸಿನಿಮಾ ಬಂತು ರೀಸೆಂಟಾಗಿ, ಸುದೀಪ್ ಸರ್ದು. ಮ್ಯಾಕ್ಸೇ ಮ್ಯಾಕ್ಸಿಮಮ್ ಮಾಸ್, ಎಮ್ ಮ್ಯಾಕ್ಸೇ ಮ್ಯಾಕ್ಸಿಮಮ್ ಮಾಸ್ ಅನ್ನೋ ಒಂದು ಟೈಟಲ್ ಸಾಂಗ್ ಇದೆ. ಆ ಸಾಂಗು ಆ ಫಿಲಮ್ಗೆ ತಕ್ಕನಂಗಿದೆ. ಸಿನಿಮಾ ರಿವ್ಯೂ ನಾನು ಏನೇ ಮಾಡಿರ್ಬೋದು, ಏನೇ ಹೇಳಿರ್ಬೋದು, ಸಿನಿಮಾ ಹೆಂಗಾರು ಇರ್ಬೋದು, ಅದು ಬೇರೆ ವಿಷಯ, ಓಕೆನಾ. ಆ ಸಾಂಗಿಗೆ ಸಂಬಂಧಪಟ್ಟಂಥ ಒಂದು ಲೈನು ಪ್ರದೀಪ್ ಅವರು ಐ ಥಿಂಕ್ ಜಾಲಿ ಡೇಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತು. ಸುದೀಪ್ ಸರ್ಗೆ ಅವರು ತುಂಬಾ ಕ್ಲೋಸ್. ಮತ್ತು ನಮ್ಮ ಮಹಾಬಲ ರಾಮ್ ಗ್ಲೋಬಲ್ ಕನ್ನಡಿಗ ಅವರ ತಮ್ಮ ಅವರು ಪ್ರದೀಪ್, ಓಕೆನಾ. ಸೊ ಅಣ್ಣ ಅನ್ಕೋತೀನಿ, ಕನ್ಫ್ಯೂಸ್ ಆಯಿತು. ಒಟ್ಟಿನ ಅವರಿಬ್ಬರು ಓನ್ ಬ್ರದರ್ಸ್. ಪ್ರದೀಪ್ ಅವ್ರು ಏನು ಮಾಡ್ತಾರೆ ಅಂದರೆ, ನಿನ್ನೆ ರಿಲೀಸ್ ಆಯಿತು ಸಿನಿಮಾ, ಇವತ್ತು ಸಕ್ಸಸ್ ಮೀಟ್ ಇತ್ತು. ನೆಕ್ಸ್ಟ್ ಡೇ ಸಕ್ಸಸ್ ಮೀಟ್ ಇಟ್ಕೋತಾರೆ. ಅಂದರೆ ಸ್ಟಾರ್ಟಿಂಗ್ ಓಪನಿಂಗ್ ಹಿಂಗೆ ಸಿಕ್ತು ಏನೋ ಅದ್ರ ಮೇಲೆ ಡಿಪೆಂಡ್ ಆಗಿ ಸಕ್ಸಸ್ ಮೀಟಾಗಿ ಇಟ್ಕೋತಾರೆ. ಮುಂಚೆ ಎಲ್ಲ ಒಂದು ವಾರ ಆದಮೇಲೆ ಇಟ್ಕೋತಿದ್ರು, 15 ಡೇಸ್ ಆದ್ಮೇಲೆ ಇಟ್ಕೋತಿದ್ರು. ಈಗ 1 ದಿನ 2 ದಿನಕ್ಕೆಲ್ಲ ಮಾಡ್ತಾರೆ. ಅದು ಅವ್ರು ಇಷ್ಟ ಆದ ಹೆಂಗಾರು ಮಾಡ್ಕೊಳ್ಳಿ, ಅದು ಓಕೆ. ಆ ಕೇಕ್ ಮೇಲೆ ಒಂದಷ್ಟು ಲೆಟರ್ಸ್ನ ಬರ್ಕೊಂಬರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಬರ್ಡೇ ಅಂತ ಬಂದಾಗ ಹ್ಯಾಪಿ ಬರ್ಡೇ, ನನ್ನ ಹೆಸರು ಇಟ್ಕೊಳ್ಳಿ, ಹ್ಯಾಪಿ ಬರ್ಡೇ ಮಧು ಅಂತ ಹೇಳುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಸಿನಿಮಾ ಸಕ್ಸಸ್ ಆದಾಗ ಅವ್ರು ಬರೆದಿರೋದು ಏನು ಗೊತ್ತಾ, ಕೇಕ್ ಮೇಲೆ ಬರೆದಿರೋದು ಇಷ್ಟು: ಬಾಸಿಸಮ್ ಕಾಲ ಮುಗೀತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು. ಇದನ್ನು ಬಾಸಿಸಮ್ ಕಾಲ ಮುಗೀತು ಅಂದಿದ ತಕ್ಷಣ ಸುದೀಪ್ ಅವರು ದರ್ಶನ್ ಅವ್ರಿಗೆ ಟಾಂಗ್ ಕೊಟ್ರಾ ಅನ್ನೋ ಥರ ಆಗಿದೆ ಎಲ್ಲರಿಗೂ. ಅಂದರೆ ಅದು ಆಗಿಲ್ಲ, ಅವ್ರು ಯಾರಿಗೂ ಟಾಂಗ್ ಕೊಟ್ಟಿಲ್ಲ ಸುದೀಪ್ ಸರು. ಯಾಕೆಂದರೆ ಆ ವ್ಯಕ್ತಿ ಏನು ಸುದೀಪ್ ಸರ್ ಇದ್ದಾರಲ್ಲ, ಎಲ್ಲೋ ಒಂದು ಬಲ್ಲ ಮೂಲಗಳ ಪ್ರಕಾರ ನನಗೆ ಒಂದು ಪರಿಚಯ ಇದ್ದಾರೆ, ಮಾತಾಡ್ಸಿದ್ದೀವಿ, ಅವ್ರ ಮನೆಗೆಲ್ಲ ಹೋಗಿದ್ದೀವಿ ನಾವು. 2-3 ಅವರ್ ಅವ್ರ ಮನೇಲೇ, ಅವ್ರ ಜೊತೆಲೇ, ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಸ್ಪೆಂಡ್ ಮಾಡಿದ್ದೀವಿ. ಯಾರ ವಿಷಯನೂ ಆ ವ್ಯಕ್ತಿಗೆ ಬೇಕಾಗಿಲ್ಲ, ಸೀರಿಯಸ್ಲಿ. ಸುದೀಪ್ ಸರ್ಗೆ ಯಾರ ವಿಷಯನೂ ಬೇಕಾಗಿಲ್ಲ. ಸೊ ಇದ್ರದ್ದು ಅರ್ಥ ಹೇಳ್ಬಿಡ್ತೀನಿ, ಏನಿಲ್ಲಿ ಹಾಕಿದಾರಲ್ಲ ಕೇಕ್ ಮೇಲೆ, ಅದ್ರ ಮೀನಿಂಗು ನಾನು ತಿಳ್ಕೊಂಡಂಗೆ ಹೇಳ್ಬಿಡ್ತೀನಿ. ಬಾಸಿಸಮ್ ಕಾಲ ಮುಗೀತು. ರೀಸೆಂಟಾಗಿ ಒಂದು ಇಂಟರ್ವ್ಯೂವಲ್ಲಿ ಸುದೀಪ್ ಸರ್ ಒಂದು ಹೇಳಿಕೆ ಕೊಡ್ತಾರೆ. ಹೌದು, ಇಷ್ಟು ವರ್ಷ ಈ ಥರದ್ದೆಲ್ಲ ಮಾಸ್ ಸಿನಿಮಾಗಳನ್ನ ನೀವು ಮಾಡಿದವರಲ್ಲ. ಅಂದರೆ ಮುಂಚೆ ಮಾಡಿದ್ದಾರೆ ಗೂಳಿ, ರಂಗ SSLC, ಅದು ಆಗಿನ ಕಾಲಕ್ಕೆ ಆ ಮಾಸು. ಈಗಿನ ಕಾಲಕ್ಕೆ ಈ ರಕ್ತ ಸಿಕ್ತಾ ಅಂತ ಅನ್ನೋದು, ಬ್ಲಡ್ಡಿಸಮ್ ಅನ್ನೋದು, ಇದು ಮಾಡಿಲ್ವಲ್ಲ, ಇದೇನು ಇಷ್ಟು ಮಾಸಾಗಿ ಮಾಡ್ತಾಯಿದ್ದೀರಾ ಅಂತ ಒಬ್ಬರು ಆ್ಯಂಕರು ಪ್ರಶ್ನೆ ಕೇಳಿದಾಗ ಸುದೀಪ್ ಸರ್ ಏನು ಹೇಳ್ತಾರೆ ಗೊತ್ತಾ, ಅಂದರೆ ಮಾಸ್ ಅನ್ನೋದು ಜನಕ್ಕೆ ಇಷ್ಟ ಅನಿಸುತ್ತೆ, ಅದನ್ನೇ ಕೊಡೋಣ ಅಂತ ಅನ್ನಿಸ್ತು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ಅಂದರು. ಓಕೆ, ಇದ್ರ ಮೇಲೆ ಡಿಪೆಂಡ್ ಆಗೋದಾದರೆ ಯೂಶ್ವಲಿ ಒಬ್ಬ ಆ್ಯಕ್ಟ್ರನ್ನ, ಒಬ್ಬ ನಟನನ್ನು ಅವರ ಫ್ಯಾನ್ಸ್ಗಳು, ಅವರ ಅಭಿಮಾನಿಗಳು, ಪಬ್ಲಿಕ್ಕು, ಜನಗಳು ಬಾಸ್ ಅಂತ ಕರ್ಕೊಳ್ಳೋದು, ಬಾಸ್ ಅಂತ ಕರೆಯೋದು. ಕೆಲವರು ಅಣ್ಣ ಅಂತಾರೆ, ಸರ್ ಅಂತಾರೆ, ಬಾಸ್ ಅಂತಾರೆ, ಆಮೇಲೆ ಅವರು ಹೆಸರಿಟ್ಟು ಕರೀತಾರೆ, ಕೆಲವರು ಹೆಸರಿಟ್ಟು ಕರೀತಾರೆ. ಎಂಥ ಫ್ಯಾನೇ ಆಗಿದ್ರು ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ, ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ನೋಡಿರೋ ಥರ, ಫಾರ್ ಎಕ್ಸಾಂಪಲ್ XYZ ಸ್ಟಾರ್ ನಟರ ಹೆಸರು, ಈ ಅಟ್ ಪ್ರೆಸೆಂಟ್ ಇರೋ ನಟರ ಹೆಸರುಗಳನ್ನ ತಗೊಂಡು ನೀವು ಮಾತಾಡೋದು ಬೇಡ. ಯಾಕೆಂದರೆ ನಮ್ಮನ್ನು ತಪ್ಪು ತಿಳ್ಕೊಳ್ಳೋ ಜನಗಳು ಬೇಜಾನ ಇರೋದ್ರಿಂದ ಅದು ಬೇಡ ಅಂತ ಅನ್ಸುತ್ತೆ. XYZ ನಾನು ಅವರ ಅಭಿಮಾನಿ ಅಂತ ಅಂದ್ಕೊಳ್ಳಿ, ಅಪ್ಪಟ ಅಭಿಮಾನಿ ನಾನು XYZಗೆ. XYZ ಸರ್ರು ಹೆಂಗೆ ಮಾಡಿದ್ದಾರೆ ಗೊತ್ತೇನೋ, ನಮ್ಮ ಬಾಸು XYZ ಸರ್ರು ಸಖತ್ತಾಗಿ ಮಾಡಿದ್ದಾರೆ ಅನ್ನಲ್ಲ ನಾನು. XYZ ಹೆಂಗೆ ಮಾಡಿದ್ದಾನೆ ಗೊತ್ತೇನೋ, ಸಖತ್ತಾಗಿ ಮಾಡೋನೆ ನಮ್ಮ ಬಾಸು, ಅಷ್ಟೇ. ಆ ಥರನೂ ಮಾತಾಡ್ಕೋತಾರೆ ಇಲ್ಲಿ. ಸೊ ಇಲ್ಲೇನಾಗಿದೆ, ಬಾಸ್ ಅಂತ ಕರಿತಾಯಿದ್ರು, ಈಗ ಮಾಸ್ ಸಿನಿಮಾ, ಇವಾಗಿಂದ ಅವರು ಮಾಸ್ ಸಿನಿಮಾಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ, ಅಥವಾ ಈ ಸಿನಿಮಾದಲ್ಲಿ ಮಾಸ್ ಅನ್ನೋದು ಅವ್ರ ಲೈಫಲ್ಲಿ ಸ್ಟಾರ್ಟ್ ಆಯಿತು ಅನ್ನೋ ಥರನೋ ಸಿಂಬಾಲಿಕ್ಕಾಗಿ ಸುದೀಪ್ ಸರ್ ಬರೆಸಿರೋದಲ್ಲ. ಅದು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಪ್ರದೀಪ್ ಅನ್ನೋರು ಸುದೀಪ್ ಸರ್ ಆತ್ಮೀಯ ಗೆಳೆಯರು, ಅಂದರೆ ತಮ್ಮನ ಥರ ನೋಡ್ತಾರೆ ಸುದೀಪ್ ಸರ್ ಅವ್ರನ್ನ. ಅವರು ಬರೆಸಿರುವಂಥ ಲೈನ್ಸ್ ಇದು. ಬಾಸಿಸಮ್ ಕಾಲ ಮುಗೀತು, ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು. ಮ್ಯಾಕ್ಸಿಮಮ್ ಮಾಸ್ ಕಾಲ
ಅಂದರೆ ಅವ್ರ ಸಾಂಗ್ ಇದೆ ಗೊತ್ತಾ, ಮ್ಯಾಕ್ಸಿಮಮ್ ಮಾಸ್, ಇಲ್ಲೂ ಅದೇ ಇರೋದು, ಮ್ಯಾಕ್ಸಿಮಮ್ ಮಾಸ್. ಕಾಲ ಶುರುವಾಯಿತು ಅಂದರೆ ಆ ಸಿನಿಮಾದಲ್ಲಿ ಆ ಸಾಂಗಲ್ಲಿ ಬರೋ ಲೈನ್ನ ಹಾಕ್ಕೊಂಡಿದ್ದಾರೆ ಅವರು. ಬಾಸಿಸಮ್, ನನ್ನನ್ನು ಬಾಸ್ ಅನ್ಬೇಡಿ, ಬಾಸ್ ಅಂತ ಕರಿಬಿಡಿ ನಾನು ಇನ್ಮೇಲೆ. ನೀವು ಅಭಿಮಾನಿಗಳು ಫ್ಯಾನ್ಸ್ಗೆ ಹೇಳ್ತಿರ್ಬೋದೇನೋ ಸುದೀಪ್ ಸರು, ಬಾಸ್ ಓಕೆ ಅದು ಮುಗೀತು, ಇನ್ಮೇಲೆ ಮಾಸ್ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಅನ್ನೋ ಸಿಂಬಾಲಿಕ್ ಇರ್ಬೋದೇನೋ. ದರ್ಶನ್ ಅವ್ರಿಗೆ ಟಾಂಗ್ ಕೊಟ್ಟರು. ಅಲ್ಲ, ನನಗೇನು ಗೊತ್ತಾ, ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು, ನಿಮಗೇನೋ ನ್ಯೂಸ್ ಬೇಕು, ಅಥವಾ ನೀವೇನೋ ವೈರಲ್ ಮಾಡಬೇಕು ಅಂದಿದ್ದ ತಕ್ಷಣ ನಿಮ್ಮ ವಿಚಾರದಲ್ಲೇ ಯಾವುದೋ ಒಂದು ವಿಷಯ ತೊಗೊಂಡು ಬನ್ನಿ, ಅಥವಾ ನೀವೇ ಏನಾದರೂ ಒಂದು ಹೊಸ್ದಾಗಿ ಮಾಡಿ, ಯಾವುದೋ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂಥ ಹೆಸರನ್ನ, ಯಾವುದೋ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಇಟ್ಕೊಂಡು ಅವ್ರಿಗೆ ಟಾಂಗ್ ಕೊಟ್ಟರು, ಇವ್ರಿಗೆ ಟಾಂಗ್ ಕೊಟ್ಟರು, ನೀವೇ ಹೇಳ್ಕೊಬಿಟ್ರೆ ಈ ಸ್ಟಾರ್ ವಾರು, ಫ್ಯಾನ್ ವಾರು ಇವೆಲ್ಲ ಎಷ್ಟು ಡೇಂಜರಸ್ ಅಂದರೆ, ಸೀರಿಯಸ್ಲಿ ಹೇಳ್ತೀನಿ. ಚೆನ್ನಾಗಿರೋರು ಕೈಬಿಡ್ತಾರೆ, ತಲೆ ಹೊಡೆದಾಕ್ಬಿಡ್ತಾರೆ, ಚುಚ್ಚಿಬಿಡ್ತಾರೆ. ಸಾರಿ ಟು ಸೇ ದಿಸ್ ಕೈಂಡ್ ಆಫ್ ವರ್ಡ್ಸ್. ನಾನು ಅಫೆನ್ಸಿವ್ ಆಗಿ ಮಾತಾಡಬೇಕು ಅಂತ ಮಾತಾಡ್ತಾ ಇಲ್ಲ. ಹಿಂಗೆಲ್ಲ ನೋಡಿದ್ದೀವಿ ನಾವು. ಬಡ್ದ್ರಂತೆ ಅವ್ರನ್ನ ಯಾರೋ ಇಟ್ಕೊಂಬರ್ತಾರೆ, ಸಾರಿ ಕೇಳಿಸ್ತಾರೆ. ಇವ್ರನ್ನ ಯಾರನ್ನ ಹಿಡ್ಕೊಬರ್ತಾರೆ, ಅನ್ಬಾರ್ದಾಗಿತ್ತು, ಸಾರಿ ತಪ್ಪಾಯಿತು ಅಂತಾರೆ. ಇದನ್ನು ಎಷ್ಟು ದಿನ ಅಂತ ಮಾಡ್ಕೊಂಡಿರ್ತೀರ ಹೋಗಲಿ. ನನಗೆ ಕೇಳಿದ್ರೆ ಯಾರು ಬಾಸ್ ಆಗ್ಬೋದು ನಿಮಗೆ? ನಮ್ಮ ಬಾಸ್ ಗೊತ್ತಾ, ನಾನು ಅಲ್ಲೇ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ, ಇಲ್ಲಿ ಟ್ಯಾಟೋ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ, ಕುಯ್ಕೊಂಬಿಟ್ಟಿದ್ದೀನಿ, ಬರ್ಕೊಂಬಿಟ್ಟಿದ್ದೀನಿ. ನಿಮ್ಮ ಅಪ್ಪ ಅಮ್ಮನ ಹೆಸರು ಬರ್ಸ್ಕೊಡಿ. ಅದು ಒಂದು ಏನು ಬೇರೆ ಥರ ಹೇಳಕ್ಕೆ ಬರುತ್ತೆ, ಬೇಡ. ಅದು ಸ್ವಲ್ಪನಾದರೂ ನಿಮ್ಮ ಎತ್ತವ್ರಿಗೆ, ಸಾಕ್ದವ್ರಿಗೆ, ಹೊತ್ತು ನಿಮ್ಮ ಬೆಳೆಸಿದವ್ರಿಗೆ ಮರ್ಯಾದೆ ಕೊಡಿ. ಅವ್ರ ಹೆಸರು, ಅವರೇ ನಿಮಗೆ ಬಾಸ್ಗಳು. ಇಲ್ಲ ಮ್ಯಾಕ್ಸಿಮಮ್ ದೇವರು, ಇಲ್ಲ ನೀವು ಮಾಡೋ ಕೆಲಸ ನಿಮಗೆ ಬಾಸ್ ಆಗಬೇಕು. ಯಾಕೆ? ಈಗ ನೀವು ಏನೋ ಒಂದು ಕೆಲಸ ಮಾಡ್ತೀರಾ, ನೀನು ಮೆಕ್ಯಾನಿಕ್ ಆಗಿರ್ಬೋದು, ಮೆಕ್ಯಾನಿಕ್ ಈಸ್ ಈಕ್ವಲ್ ಟು ಬಾಸ್. ನೀನು ಮಾಡೋ ಕೆಲಸ ಗುರೋದು, ನಿನ್ನ ಬಾಸ್. ಅನ್ನ ಹಾಕ್ತಿರೋದು ನಿನ್ನ ಕೆಲಸ, ಅಥವಾ ನಿನ್ನ ಎತ್ತವರು, ನಿನ್ನ ಸಾಕ್ದವರು, ನಿನ್ನ ಜನ್ಮ ಕೊಟ್ಟವರು. ಇದನ್ನೆಲ್ಲ ಬಿಟ್ಟು ಯಾರನ್ನೋ ಒಬ್ಬರನ್ನ ಬಾಸ್ ಅಂದ್ಕೊಳ್ಳೋದು, ಇನ್ನೇನೋ ಅಂದ್ಕೊಂಬಿಡೋದು, ನನ್ನ ಪ್ರಕಾರ ಇದು ಕಂಪ್ಲೀಟ್ಲಿ ಮೀನಿಂಗ್ಲೆಸ್. ಇದು ಬೇಕಾಗದಿರುವಂಥ ವಿಷಯಗಳಿವೆಲ್ಲ. ಸೊ ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದೆಲ್ಲ ಬಿಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ಸಾಕಷ್ಟು ಸಿನಿಮಾಗಳು ಸೋಲ್ತಾ ಇದೆ, ಸಾಕಷ್ಟು ಸಿನಿಮಾಗಳು ಥಿಯೇಟ್ರಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ, ಸಾಕಷ್ಟು ಸಿನಿಮಾಗಳು ಪ್ರಮೋಷನ್ ಮಾಡಿದೆ, ಅಂದರೆ ಪ್ರಮೋಷನ್ ಮಾಡೋಕ್ಕೆ ದುಡ್ಡಿಲ್ಲದೆ ಗ್ಯಾಪಲ್ಲಿ ರಿಲೀಸ್ ಮಾಡೋಣ, ಬಂದಷ್ಟು ಬರಲಿ ಅಂತ ಅನ್ನೋ ಮೆಂಟಾಲಿಟಿ ಇಟ್ಕೊಂಡು ಬರ್ತಾರೆ. 2 ದಿನ 3 ದಿನ ಕೂಡ ಥಿಯೇಟ್ರಲ್ಲಿ ಇರೋದಿಲ್ಲ. ಕೆಲವೊಂದು ಸಿನಿಮಾಗಳು ಹಿಂಗಿದೆ. ಇದ್ರ ಮಧ್ಯೆ ಈ ಬಾಸಿಸಮ್ ಅನ್ನೋದು ಯಾರಿಗಾದರೂ ಹೆಲ್ಪ್ ಮಾಡ್ತಾ ಇದೆಯಾ? ಯಾರಿಗಾದರೂ ಉಪಯೋಗಕ್ಕಿದೆಯಾ? ಈಗ ನೀನು ಕೇಳ್ಬೋದು, ನಮ್ಮ ಅಪ್ಪ ಅಮ್ಮನ ಸಾಕೋದು ನಮಗೆ ಗೊತ್ತು, ನಿಮ್ಮ ಅಪ್ಪ ಅಮ್ಮನ ಹೆಸರು ಹಾಕ್ಸ್ಕೋ, ಬಾಸ್ ಅವರೇ ನಿನಗೆ ಅಂತ ನೀವೇನು ಹೇಳೋದು ನನಗೆ ಗೊತ್ತು ಅಂತ ಅನ್ಬೋದು. ಗೊತ್ತಿದ್ಮೇಲೆ ಇನ್ನೇನು ಕೀಳಕ್ಕೆ ಇನ್ಯಾರೋ ಹೋಗಿ ಬಾಸ್ ಅನ್ಬೇಕು ಅಲ್ವಾ? ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ ಇದನ್ನು, ನಾನು ಮುಚ್ಚುಮರ ಇಲ್ಲದೆ ಆನೆಸ್ಟಾಗಿ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಸುಮ್ಮನೆ ಬೇರೆ ಇಂಡಸ್ಟ್ರಿ ಮುಂದೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಹೆಸರು ಹೇಳ್ಕೊಂಡು ಈ ಥರ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡಿ, ಇನ್ನೇನೋ ನ್ಯೂಸ್ ಮಾಡಿ, ಇನ್ನೇನೋ ಬೇಡದಿರೋದನ್ನು ಮಾತಾಡಿಕೊಂಡು ಟ್ವಿಟ್ರಲ್ಲಿ ಆಲ್ರೆಡಿ ಕಿತ್ತಾಡ್ಕೊಂಡು, ಆ ಟ್ವಿಟ್ಟರ್ ಫಸ್ಟು ಒಂದು ಅಫಿಷಿಯಲ್ ಟ್ವೀಟ್ಗಳನ್ನ ನೋಡೋಕ್ಕೆ, ಒಂದು ಅಫಿಷಿಯಲ್ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ, ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದೆ ಏನು ನಡೀತಾ ಇರ್ಬೋದು, ಟ್ರೆಂಡಿಂಗಲ್ಲಿ ಏನು ನ್ಯೂಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಿದ್ರು. ಅಥವಾ ಒಂದು ಅನೌನ್ಸ್ಮೆಂಟ್, ಈಗ ಸೆಲೆಬ್ರಿಟಿನ ಅನೌನ್ಸ್ಮೆಂಟ್ ಮಾಡೋಕ್ಕೆ, ಪೊಲಿಟಿಕಲ್ ಪಾರ್ಟಿಗಳು ಅಥವಾ ಪೊಲಿಟಿಷಿಯನ್ಸ್ ಏನೋ ಒಂದು ಅಪ್ಡೇಟ್ ಕೊಡಬೇಕು ಜನಗಳಿಗೆ, ಟ್ವೀಟ್ ಮಾಡು, ಈ ಥರ ಯೂಸ್ ಆಗ್ತಾ ಇದ್ದು ಟ್ವಿಟ್ಟರ್. ಇವತ್ತು ಟ್ವಿಟ್ಟರ್ ಅಂದರೆ ಎಕ್ಸ್, ಇವತ್ತಿಗೂ ನಾನು ಟ್ವಿಟ್ಟರ್ ಅಂತಲೇ ಕರಿತೀನಿ ಅದನ್ನು. ಆ ಥರ ಯೂಸ್ ಆಗ್ತಾಯಿದ್ದ ಪ್ಲ್ಯಾಟ್ಫಾರ್ಮ್ ಇವತ್ತು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಈ ವಿಚಾರಗಳಲ್ಲಿ ಜಾತ್ರೆ ನಡೀತಾ ಇದೆ. ಅಲ್ಲಿ ಜಾತ್ರೆ ಅಲ್ಟ್ರಾ ಪ್ರೋಮ್ಯಾಕ್ಸ್ ಅನ್ಬೇಕು ಇದನ್ನು. ಆ ಥರ ಆಡ್ತಾ ಇದ್ದಾರೆ. ಇದೆಲ್ಲ ಬಿಟ್ಟು ಯಾವ ಬಾಸು ಬೇಡ ಗುರು, ಯಾವ ಬಾಸು ಬಂದಿಲ್ಲ, ಏನೂ ಮಾಡಲ್ಲ. ನಿಮ್ಮ ಕೆಲಸ ನೀವೇ ಮಾಡಬೇಕು, ನೀವು ಅನ್ನ ನೀವೇ ತಿನ್ನಬೇಕು, ನಿಮ್ಮ ಮನೆ ನೀವೇ ನೋಡ್ಕೋಬೇಕು ಅಷ್ಟೇ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನನ್ನ ಪ್ರಕಾರ ಇಲ್ಲಿ ಸುದೀಪ್ ಸರ್ ಕಡೆಯಿಂದಾಗಲಿ, ಅವ್ರ ಟೀಮ್ ಕಡೆಯಿಂದಾಗಲಿ, ಪ್ರದೀಪ್ ಅಂದರೆ ಸುದೀಪ್ ಸರ್ ಅವರು ತಮ್ಮನ ಥರ, ಅವರು ಬಹಳ ಆತ್ಮೀಯರು. ಮಹಾಬಲ ರಾಮ್ ಅವರ ಬ್ರದರ್, ತಮ್ಮನ ಅನ್ನೋ ಗೊತ್ತಿಲ್ಲ, ಬ್ರದರ್ ಅವರಾಗಲಿ ಯಾವುದೇ ಇನ್ಯಾರಿಗೋ ಟಾಂಗ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬರೆಸಿರೋದು ಅಲ್ವಂತೆ. ಅದು ಕ್ಲಿಯರ್ಲಿ ಸಿನಿಮಾಗೆ ಸಂಬಂಧಪಟ್ಟಂಥ ಲೈನ್ಸ್ ಅಷ್ಟೇ. ಅದೂ ಅರ್ಥ ಆಗಿಲ್ಲ ಜನಗಳಿಗೆ ಅಂತಂದರೆ ಇನ್ನೇನು ಸ್ವಾಮಿ. ನಮಸ್ಕಾರ, ಕಮೆಂಟ್ ಮಾಡಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್. ಆಮೇಲೆ ಇನ್ನೊಂದು ಹೇಳ್ಬೇಕು ನಾನು, ಮ್ಯಾಕ್ಸ್ ಸಿನಿಮಾ ರಿವ್ಯೂವಲ್ಲಿ ಸ್ವಲ್ಪ ಒಂಚೂರು ಹಂಗೆ ಹಿಂಗೆ ಹೇಳಿದ್ದೆ, ಒಂಚೂರು ಆನೆಸ್ಟಾಗಿ ನಂಗೆ ಅದಿಷ್ಟ ಆಗಿಲ್ಲ ಇದಿಷ್ಟ ಆಗಿಲ್ಲ ಅಂತ ಹೇಳಿದ್ದೆ. ನೀನು ದರ್ಶನ್ ಫ್ಯಾನು ಬೇಕಂತ ಮಾತಾಡ್ತಾಯಿದ್ದೆ.
ಆನೆಸ್ಟಾಗಿ ಹೇಳ್ತೀನಿ ಕೇಳಿಸ್ಕೊಂಡ್ರೋ, ಹಂಗೆ ಹೇಳಿರೋ ನನ್ನ ಮಕ್ಳಿಗೆ ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ರೋ, ನಾನು ಯಾರ ಫ್ಯಾನು ಅಲ್ಲ. ಅಪ್ಪಟ ವಿಷ್ಣುದಾದ ಅಭಿಮಾನಿ ನಾನು. ಅವರೊಬ್ಬರ ಹೆಸರೇ ಹೇಳೋದು ನನ್ನ ಸಾಯೋವರೆಗೂ. ಓಕೆನಾ? ನನ್ನ ಫ್ಯಾನ ಅವ್ರಿಗೆ ಮಾತ್ರ. ಇಲ್ವಾ ನನ್ನ ತಾಯಿಗೆ, ನನ್ನ ಇಷ್ಟಪಡೋ ದೇವ್ರಿಗೆ, ಪೂಜೆ ಮಾಡೋ ದೇವ್ರಿಗೆ ಅಷ್ಟೇ ನನ್ನ ಫ್ಯಾನ್. ಅದು ಬಿಟ್ಟರೆ ಯಾವ ನಟನಿಗೂ ನನ್ನ ಫ್ಯಾನ್ ಅಲ್ಲ. ಎಲ್ಲ ಹೀರೋಗಳು ಒಂದೊಂದು ವಿಚಾರಕ್ಕೆ ಇಷ್ಟ ಆಗ್ತಾರೆ. ಎಲ್ಲ ಹೀರೋಗಳು ಬೇಕು ನನಗೆ, ಎಲ್ಲ ಆರ್ಟಿಸ್ಟ್ಗಳು ನನಗೆ ಬೇಕು. ಅಷ್ಟು ಬಿಟ್ಟರೆ ನಾನು ಇವ್ರದೇ ಅಭಿಮಾನಿ, ನಾನು ಅವ್ರದ್ದೇ ಅಭಿಮಾನಿ, ಅವ್ರದ್ದು ನನಗೆ ಬಾಸ್ ಅವರು, ನಾನು ಅವ್ರ ಬಾಸಿ, ನಮ್ಮ ಬಾಸು ನಿಮ್ಮ ಬಾಸು ಅಂತ ನನ್ನ ಜೀವನದಲ್ಲಿ ಯಾವತ್ತೂ ಎಲ್ಲೂ ನಾನು ಕೆತ್ಕೊಳೋನೂ ಅಲ್ಲ, ಬರ್ಕೊಳೋನೂ ಅಲ್ಲ, ನೋಟ್ ಮಾಡಿ ಇಟ್ಕೊಳೋನೂ ಅಲ್ಲ, ಎಂಥದ್ದು ಇಲ್ಲ. ಶಿವಣ್ಣನ ಕೈಯಲ್ಲಿ ನನ್ನ ಕಾರ್ ಮೇಲೆ, ಡ್ಯಾಶ್ಬೋರ್ಡ್ ಮೇಲೆ ಆಟೋಗ್ರಾಫ್ ಹಾಕಿದ್ದು ಒಂದೇ ಒಂದು ಕಾರಣಕ್ಕೆ. ನಾನು ಕಾರ್ ತೊಗೊಳೋಕ್ಕೆ ಕಾರಣನೇ ಸಿನಿಮಾ ಇಂಡಸ್ಟ್ರಿ, ಸಿನಿಮಾಗಳು. ನಾನು ಯಾರ್ಯಾರು ಇಂಟರ್ವ್ಯೂ ಮಾಡ್ತೀನೋ ಇನ್ನು ಮೇಲೆ ಹೇಳ್ತಿರೋದು. ಎಲ್ಲದೂ ಒಂದೊಂದು ಸಿಗ್ನೇಚರ್ ನನ್ನ ಕಾರಲ್ಲಿ ಇರಬೇಕು. ಅದು ನನಗೊಂದು ಸ್ವಲ್ಪ ಮಾಡ್ಸೋಣ, ಅದೊಂದು ಕಾನ್ಸೆಪ್ಟ್ ಅಷ್ಟೇ ನಾನು ತಗೊಂಡಿರೋದು, ಬಿಟ್ಟರೆ ಬೇರೆ ಏನಿಲ್ಲ. ಸಾಕು ಅನಿಸುತ್ತೆ. ಬಾಯ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ.